Hello friends, welcome to Bhumika's Kitchen. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸ್ಪೆಷಲ್ ಆಗಿರೋಂತ ಸಾಫ್ಟ್ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕಳೆದ ವಿಡಿಯೋಗಳಲ್ಲಿ ಎಷ್ಟೊಂದು ವೆರೈಟಿ ಇಡ್ಲಿಗಳನ್ನ ಮಾಡೋದು ತೋರಿಸಿದ್ದೀನಿ. ಇವತ್ತು ಈ ಇಡ್ಲಿಗೆ ಸಬ್ಬಕ್ಕಿ ಉಪಯೋಗಿಸಿ ಮಾಡ್ತಾ ಇದ್ದೀನಿ. ಆದ್ರಿಂದ ಇದು ತುಂಬಾನೇ ಸಾಫ್ಟ್ ಆಗಿ ಕುಷ್ಬೂ ಇಡ್ಲಿ ಅಂತ ಹೇಳ್ತಾರೆ, ಕೇಳಿದ್ದೀರಾ ಅನ್ಸುತ್ತೆ. ಆ ಥರ ಅಷ್ಟು ಸಾಫ್ಟ್ ಆಗಿ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಯಾವ ಕಪ್ ಮೆಷರ್ಮೆಂಟಲ್ಲಿ ಬೇಕಾದರೂ ನೀವು ಉಪಯೋಗಿಸ್ಕೋಬೋದು. ನಾನು ಇಲ್ಲಿ ಒಂದು ತುಂಬ ಚಿಕ್ಕ ಕಪ್ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. 4 ಕಪ್ ಅಷ್ಟು ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಮಲ್ಗೆ ಅಕ್ಕಿ ಅಂತ ಕೂಡ ಹೇಳ್ತಾರೆ, ಇದನ್ನು ಸೇಲಂ ಅಕ್ಕಿ ಅಂತ ಕೂಡ ಹೇಳ್ತಾರೆ. ಇದನ್ನು 4 ಕಪ್ಪು ನಾನು ತೊಗೊಂಡಿದ್ದೀನಿ. ಈ ಅಕ್ಕಿ ಜಾಗದಲ್ಲಿ ನೀವು ಬೇರೆ ಸೋನಾ ಮಸೂರಿ ಅಕ್ಕಿನಾದರೂ ಉಪಯೋಗಿಸ್ಕೋಬೋದು, ದಪ್ಪಕ್ಕಿ ಆದರೂ ಉಪಯೋಗಿಸ್ಕೋಬೋದು. ಆದರೆ ಈ ಅಕ್ಕಿ ಉಪಯೋಗಿಸ್ಕೊಂಡ್ರೆ ಟೆಕ್ಸ್ಚರು ತುಂಬ ಚೆನ್ನಾಗಿ ಬರುತ್ತೆ. 4 ಕಪ್ಪು ಅಕ್ಕಿ, 1.5 ಕಪ್ಪಷ್ಟು ಉದ್ದಿನ ಕಾಳು. ನೀವು ಬಿಳಿ ಉದ್ದಿನ ಕಾಳಾದರೂ ತಗೊಳ್ಳಿ, ಇಲ್ಲ ಅಂದರೆ ಉದ್ದಿನ ಬೇಳೆನಾದರೂ ತಗೊಳ್ಳಿ. 1 ಕಪ್ಪು ಸಬ್ಬಕ್ಕಿ. ಇದಿಷ್ಟು ಇದಕ್ಕೆ ಮೆಷರ್ಮೆಂಟು, ಕರೆಕ್ಟಾಗಿರೋವಂಥ ಮೆಷರ್ಮೆಂಟು. ಇವಾಗ ಇದನ್ನು ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಅಕ್ಕಿ, ಉದ್ದಿನಬೇಳೆ, ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ತೊಳೆದಿದ್ದೀನಿ. ಒಂದು 3 ರಿಂದ 4 ಬಾರಿ ಚೆನ್ನಾಗಿ ಉಜ್ಜಿ ತೊಳಿರಿ, ಆವಾಗ ತುಂಬ ಚೆನ್ನಾಗಿ ಆಗುತ್ತೆ ಇಡ್ಲಿ. ನೋಡಿ, ಉದ್ದಿನಬೇಳೆ ಕೂಡ ನೆನೆಸಿದ್ದೀನಿ, ಅಕ್ಕಿ ಕೂಡ ನೆನೆಸಿದ್ದೀನಿ, ಸಬ್ಬಕ್ಕಿ ಕೂಡ. ಸಬ್ಬಕ್ಕಿಗೆ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡಿ, ಅದ್ರ ಮೇಲೆ ಒಂದು ಅರ್ಧ ಇಂಚು ನೀರು ನಿಂತರೆ ಸಾಕು, 1/4 ಇಂಚಷ್ಟು ಅರಳ್ಕೋಬೇಕು ಇದು ಚೆನ್ನಾಗಿ. ಒಂದು ಮಿನಿಮಮ್ 5 to 6 hours ಇದು ಚೆನ್ನಾಗಿ ನೆನಿಬೇಕು, ಆವಾಗಲೇ ಇಡ್ಲಿ ಚೆನ್ನಾಗಿ ಬರೋದು. ನೆನೆಯೋದಕ್ಕೆ ಬಿಡೋಣ. ಅಕ್ಕಿ ಚೆನ್ನಾಗಿ ನೆಂದಿದೆ ನೋಡಿ, ಒಂದು 6 ಗಂಟೆ ಚೆನ್ನಾಗಿ ಇದನ್ನು ನೆನೆಸ್ಕೊಂಡಿದ್ದೀನಿ. ಇವಾಗ ಈ ನೀರು ತೆಗ್ದು ರುಬ್ಬಕ್ಕೆ ಹಾಕೊಂಡ್ಬಿಡೋಣ. ಫಸ್ಟು ನಾವು ಉದ್ದಿನಬೇಳೆನ ರುಬ್ಕೋಬೇಕು. ಉದ್ದಿನಬೇಳೆ ಕೂಡ ಚೆನ್ನಾಗಿ ನೆಂದಿದೆ. ಫಸ್ಟು ಉದ್ದಿನಬೇಳೆನ ಚೆನ್ನಾಗಿ ರುಬ್ಬಿಬೇಕು, ಒಂಥರ ಫೋಮಿ ಟೆಕ್ಸ್ಚರ್ ಬರಬೇಕು, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ರುಬ್ಕೋಬೇಕು. ಆವಾಗ ಇಡ್ಲಿ ನಿಮಗೆ ತುಂಬ ಚೆನ್ನಾಗಾಗತ್ತೆ. ಇನ್ನು ಸಬ್ಬಕ್ಕಿ ನೋಡಿ, ನಾನು ಕರೆಕ್ಟಾಗಿ ಒಂದು ಸಬ್ಬಕ್ಕಿಗೆ 1 ನೀರು ಹಾಕಿದ್ದೆ. ಒಂದು ಸ್ವಲ್ಪ ನೀರು ನಿಂತ್ಕೊಳ್ಳೋ ಹಾಗೆ ಒಂಚೂರಿದೆ. ಈ ನೀರನ್ನು ಉಪಯೋಗಿಸ್ಕೊಳ್ಳೋಣ. ಸಬ್ಬಕ್ಕಿ ನೀರು ಮಾತ್ರ ಚೆಲ್ಲೋದು ಬೇಡ, ನೀರು ಸಮೇತ ಸಬ್ಬಕ್ಕಿನ ರುಬ್ಬೋದಕ್ಕೆ ಹಾಕೊಳ್ಳೋಣ. ಫಸ್ಟ್ ಉದ್ದಿನಬೇಳೆ ರುಬ್ಕೊಂಡ್ಬಿಡ್ತೀನಿ, ಆಮೇಲೆ ಸಬ್ಬಕ್ಕಿ ಅಕ್ಕಿ ಎರಡನ್ನೂ ರುಬ್ಕೊಳ್ತೀನಿ. ಮೊದಲು ಉದ್ದಿನಬೇಳೆ ರುಬ್ಕೊಂಡು ಪಾತ್ರೆ ಒಳಗೆ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಹಿಂಗೆ ಬಿಟ್ಟ ಟಕ್ ಅಂತ ಕುತ್ಕೋಬೇಕು, ಅಷ್ಟು ಕ್ರೀಮಿಯಾಗಿ ರುಬ್ಕೋಬೇಕು, ನುಣ್ಣದಾಗಿ. ಇವಾಗ ಇದ್ರ ಮೇಲೇ ನಾನು ಅಕ್ಕಿ ಮತ್ತು ಸಬ್ಬಕ್ಕಿ ರುಬ್ಬಿರೋದು ಕೂಡ ಹಾಕೊಳ್ತೀನಿ. ಸಬ್ಬಕ್ಕಿ ಅಕ್ಕಿ ರುಬ್ಬಿರೋದನ್ನು ಈ ಪಾತ್ರೆ ಒಳಗಡೆ ಹಾಕೊಂಡಿದ್ದೀನಿ. ತೆಗೆದು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ಬಿಡ್ತಾ ಇದ್ದೀನಿ, ಮಿಕ್ಸ್ ಮಾಡಿರ್ತೀನಿ. ಮಳೆಗಾಲ ಆಗಿರೋದ್ರಿಂದ ಫರ್ಮೆಂಟೇಷನ್ ಆಗೋದು ಸ್ವಲ್ಪ ನಿಧಾನ. ಇವಾಗ ಚೆನ್ನಾಗಿ ಕೈಯಲ್ಲಿ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಸಬ್ಬಕ್ಕಿ ರುಬ್ಬಬೇಕಾದ್ರೆ ಸಬ್ಬಕ್ಕಿನ 1-2 ನಿಮಿಷ ಮುಂಚೆ ರುಬ್ಕೊಂಡು ನಂತರ ಅಕ್ಕಿ ಹಾಕಿ. ಯಾಕೆ ಅಂದರೆ ಸಬ್ಬಕ್ಕಿ ಸ್ವಲ್ಪ ನಿಧಾನ ಅದು ರುಬ್ಬೋದು, ಅಂದರೆ ನೈಸ್ ಆಗೋದು. ಅದಕ್ಕೋಸ್ಕರ 1-2 ನಿಮಿಷ ರುಬ್ಬಿದ ನಂತರ ಅಕ್ಕಿ ಸೇರಿಸ್ಕೊಳ್ಳಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ರಾತ್ರಿ ಇಡೀ ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಬಿಡೋಣ. ಮಿನಿಮಮ್ ಒಂದು 10 ರಿಂದ 12 ಗಂಟೆಗಳ ಕಾಲ. ಅಕ್ಕಿ, ಸಬ್ಬಕ್ಕಿ, ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಬ್ಬಿರೋ ಅಂಥದ್ದನ್ನೆಲ್ಲ ಉಪ್ಪು ಜೊತೆ ಚೆನ್ನಾಗಿ ಬೆರಿಬೇಕು. ಇವಾಗ ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ರಾತ್ರಿ ಇಡೀ ಫರ್ಮೆಂಟೇಷನ್ ಆಗೋದಕ್ಕೆ, ಉಕ್ಕು ಬರೋದಕ್ಕೆ ಇಟ್ಬಿಡೋಣ. ಹೀಗೆ ರಾತ್ರಿ ಇಡೀ ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಟಿದ್ದೆ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಹಿಂಗಂತ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿರೋದು ಗೊತ್ತಾಗ್ತಾ ಇದೆ ಅಂತ ಅಂದ್ಬಿಟ್ಟು. ಉಪ್ಪು ಮೊದಲೇ ಹಾಕಿರೋದ್ರಿಂದ ರುಚಿ ನೋಡ್ಬಿಟ್ಟು ಇದಕ್ಕೆ ಹಾಕೋಬೇಕಾಗತ್ತೆ. ತುಂಬ ಏನು ಮಿಕ್ಸ್ ಮಾಡೋದು ಬೇಡ, ಇಡ್ಲಿ ಬ್ಯಾಟರ್ ಮಾತ್ರ, ಇಡ್ಲಿ ಹಿಟ್ಟನ್ನ. ಇವಾಗ ಇಡ್ಲಿ ಪ್ಲೇಟ್ಸ್ಗಳಿಗೆ ಹಾಕೊಳ್ತೀನಿ. ತಟ್ಟೆ ಇಡ್ಲಿಗಾದರೂ ಹಾಕೊಳ್ಳಿ ಇದನ್ನು, ಅಥವಾ ಚಿಕ್ಕ ಇಡ್ಲಿ ಪ್ಲೇಟ್ಸ್ಗಾದರೂ ಹಾಕೊಳ್ಳಿ. ಇವಾಗ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಾಕ್ಕೊಂಡು ಇದನ್ನು ಹಾಕ್ತೀನಿ. ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಾಕಿ ಗ್ರೀಸ್ ಮಾಡಿಕೊಂಡು ಇಡ್ಲಿ ಹಿಟ್ಟನ್ನ ಅದರೊಳಗಡೆ ಹಾಕೊಂಡಿದ್ದೀನಿ. 10 ರಿಂದ 15 ನಿಮಿಷ ಹಬೇಲಿ ಇಡ್ಲಿನ ಬೇಯಿಸ್ಕೊಳ್ಳೋಣ. ಇಡ್ಲಿ ಕುಕ್ಕರ್ ಒಳಗಡೆ ಇಟ್ಬಿಟ್ಟು 10 ನಿಮಿಷ ಹೈ ಫ್ಲೇಮಲ್ಲಿ, ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಸಾಕು. ಬಿಸಿ ಬಿಸಿ ಇಡ್ಲಿ ರೆಡಿ ಇದೆ ನೋಡಿ. ಒಂದು 10 ರಿಂದ 15 ನಿಮಿಷ ಇಡ್ಲಿ ಕುಕ್ಕರಲ್ಲಿ ಇಟ್ಟು ನಾನು ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಒಂದು 2 ನಿಮಿಷ ಬಿಟ್ಟು ಇಡ್ಲಿ ಪ್ಲೇಟ್ಗಳಿಂದ ಇಡ್ಲಿ ತೆಗಿಯೋಣ. ತಕ್ಷಣ ತೆಗಿಯೋಕ್ಕೆ ಹೋದರೆ ಇಡ್ಲಿ ಕಚ್ಕೊಂಡ್ಬಿಡುತ್ತೆ ಪ್ಲೇಟ್ಗಳಿಗೆ, ಅಥವಾ ಕಟ್ಟಾಗುತ್ತೆ. ಪ್ಲೇಟ್ಗಳಿಂದ ಇಡ್ಲಿನ ಸಪ್ರೇಟ್ ಮಾಡೋಣ. ಇವಾಗ ಒಂದು ಬೌಲ್ ಒಳಗಡೆ ನೀರು ಇಟ್ಕೊಂಡು ಈ ಒಂದು ಸ್ಪೂನ್ನ ಆ ನೀರಲ್ಲಿ ಹತ್ಕೊಂಡು ನಿಧಾನವಾಗಿ ಈ ಥರ ಇಡ್ಲಿನ ರಿಮೂವ್ ಮಾಡಬೇಕು. ನೋಡಿ,
ಮುಟ್ತಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಇದೇ ಥರ ಎಲ್ಲ ಇಡ್ಲಿಗಳನ್ನು ತೆಗೆದು ಪ್ಲೇಟಲ್ಲಿ ಇಟ್ಕೊಳ್ತೀನಿ. ನಾನೊಂದು ಐಡಿಯಾ ಮೇಲೆ ಇಡ್ಲಿನ ಬಿಡಿಸ್ತಿದ್ದೀನಿ. ಒಂಚೂರು ಆ ಕಡೆ ಡ್ಯಾಮೇಜ್ ಆಗುತ್ತೆ, ಸೊ ಏನು ಅಂದ್ಕೋಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿ ಒಂದು ಇಡ್ಲಿನ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಸ್ಪಂಜ್ ಥರ ಇದೆ. ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ವಾವ್, ಸೂಪರ್ ಆಗಿದೆ. ಇದಕ್ಕೆ ಚಟ್ನಿ ಅಥವಾ ಸಾಂಬಾರು ಏನು ಬೇಕಾದರೂ ನೀವು ಮಾಡಿಕೊಂಡು ತಿನ್ಬೋದು. ಎಲ್ಲ ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ. ಸರ್ವ್ ಮಾಡೋದಕ್ಕೆ ಬಿಸಿ ಬಿಸಿ ಸಾಫ್ಟ್ ಇಡ್ಲಿ ರೆಡಿ ಇದೆ. ನಾನು ಇವತ್ತು ಇದ್ರ ಜೊತೆ ಸಾಂಬಾರ್ ಮಾಡಿದ್ದೀನಿ. ಟೊಮೆಟೊ ಚಟ್ನಿ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಕಳೆದ ವಿಡಿಯೋಗಳಲ್ಲಿ ನಾನು ಆ ರೆಸಿಪಿ ಕೂಡ ಮಾಡಿ ತೋರಿಸಿದ್ದೀನಿ. ನೀವು ಕೂಡ ಈ ಸಾಫ್ಟ್ ಆಗಿರೋವಂಥ ಇಡ್ಲಿನ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸುದರ್ಶನ್ ಅಂತೂ ನೋಡೋದಕ್ಕಂತೂ ತುಂಬ ವೈಟ್ ಕಲರ್ ಅಂದರೆ ಬಿಳಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ನೀವು ಕೂಡ ಹೇಗೆ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ.